ಗಂಗಾವತಿ ಟೌನಲ್ಲಿ ವೆಂಕಟೇಶ್ ಅವ್ರದ್ದು ಕೊಲೆ ಪ್ರಕರಣ ಪ್ರಯುಕ್ತ ಅದು 8ನೇ ತಾರೀಕು, ಈ ತಿಂಗಳು 8ನೇ ತಾರೀಕು ಪ್ರಕರಣ ಆಗಿದ್ದು, ಸೊ ಆ ನಿಟ್ಟಿನಲ್ಲಿ ನಾನು ಮುಂಚೆ ಕೂಡ ತಮಗೆ ಪ್ರೆಸ್ ಮೀಟ್ ಮಾಡಿದ್ದೇನೆ. ಅದರಲ್ಲಿ ನಾವು ಅವತ್ತು 8ನೇ ತಾರೀಕೆ 4 ಜನ ಅಕ್ಯೂಸ್ಡ್ಗಳಿಗೆ ನಾವು ಅರೆಸ್ಟ್ ಮಾಡಿಬಿಟ್ಟು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಟ್ಟಿದ್ದು. ತದನಂತರ 14/10ಕ್ಕೆ ಒಬ್ಬ ಕಾರ್ತಿಕ್ ಅನ್ನೋರು ಮತ್ತೆ ಅರೆಸ್ಟ್ ಆಗಿದ್ದರು. ಅದು ಆದಮೇಲೆ 19/10ಕ್ಕೆ ಇನ್ನೂ 3 ಜನ, ಅದರಲ್ಲಿ ಅವರು ರವಿ ಅನ್ನೋರ ಹೆಂಡತಿ ಕೂಡ ಅವರು ಹಾರ್ಬರಿಂಗ್ ಮಾಡಿದ್ದಾರೆ ಅಂಥೇಳಿ ಅವ್ರಿಗೂ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ. ಸೊ ಅದು ಆದ ನಂತರ ಇದರಲ್ಲಿ 2 ನಮಗೆ ಮೇನ್ ಅಕ್ಯೂಸ್ಡ್ಗಳು, ಮೇನು ಮಾಡಿದಂಥ ರವಿ ಮತ್ತು ಗಂಗಾಧರ್, ಇವರಿಬ್ಬರು ಅಕ್ಯೂಸ್ಗಳು ಮೊನ್ನೆ ದಿನ ರಾತ್ರಿ ಅರ್ಲಿ ಮಾರ್ನಿಂಗು ಬಳ್ಳಾರಿ ಹೊರ ವಲಯದಿಂದ ನಾವು ಇವ್ರಿಗೆ ಅರೆಸ್ಟ್ ಮಾಡಿಬಿಟ್ಟು ನಿನ್ನೆ ಎಲ್ಲ ಪ್ರಕ್ರಿಯೆ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ಸ್ ಎಲ್ಲ ಮಾಡಿಬಿಟ್ಟು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀವಿ. ಸೊ ಈ ಪ್ರಯುಕ್ತ ಇವ್ರ ಕಡೆಯಿಂದ ಒಂದು ಮೊಬೈಲು ಕೂಡ ನಾವು ಜಪ್ತು ಮಾಡಿದ್ದೀವಿ. ಇವ್ರು ಮಾಡಿದಂಥ ಎಲ್ಲಿ ಇವ್ರು ಪ್ಲ್ಯಾನ್ ಮಾಡಿದರು ಬಳ್ಳಾರಿಯಲ್ಲಿ, ಆ ಜಾಗದ ಮಹಜರ್ ಕೂಡ ಮಾಡಿದ್ವಿ ನಾವು. ಸೊ ಅದಕ್ಕೆ ಮೇನು ರವಿ ಅವರೇ ಕೂಡ ಎಲ್ಲಿ ಪ್ಲ್ಯಾನ್ ಮಾಡಿದರು ಅಂತ ಬಳ್ಳಾರಿ ವಲಯದಲ್ಲಿ ಅಲ್ಲಿ ಮಹಜರ್ ಮಾಡಿಬಿಟ್ಟು ನಾವೆಲ್ಲ ಅವರಿಗೆ ಪ್ರೊಸೀಜರ್ಸ್ ಮುಗಿಸಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಟ್ಟಿದ್ದೀವಿ. ಇದು ನಮಗೆ ಸ್ಪೆಷಲಿ ಇವರು ರವಿ ಮತ್ತು ಗಂಗಾಧರ್ ಇವರು ಸ್ವಲ್ಪ ಸುಮಾರು 15 ದಿನ ಮೇಲೆ ಇವ್ರಿಗೆ ನಮಗೆ ಅಪ್ಸ್ಕೊಂಡಿಗಿದ್ರು. ತುಂಬ ಚಾಲೆಂಜಿಂಗ್ ಆಗಿತ್ತು. ನಮ್ಮ ಟೀಮ್ ಸತತವಾಗಿ 5 ಟೀಮ್ಗಳು, ನಮ್ಮ DSP ಹಾಗೂ ಇನ್ಸ್ಪೆಕ್ಟರ್ ನ್ಯಾಮಗೌಡ DSP, ಇನ್ಸ್ಪೆಕ್ಟರ್ ಪ್ರಕಾಶ್ ಮಾಳಿ ಹಾಗೂ ಆಂಜನೇಯ ನಮ್ಮ ವಿಮೆನ್ ಹಾಗೂ ಸೆನ್ ಇನ್ಚಾರ್ಜ್ ಇದ್ದರು ಅವರು, ಮತ್ತು 2 PSI ಕುಷ್ಟಗಿ ಹನುಮಂತಪ್ಪ ತಳವಾರ್ ಮತ್ತು ಹನುಮಸಾಗರ ಧನಂಜಯ, ಇವರು ಸತತವಾಗಿ 15 ದಿನದಿಂದ ಹೊರಗಡೆನೇ ಇದ್ದಾರೆ. ಅವ್ರ ಪ್ರಯತ್ನದಿಂದ ಎಲ್ಲ ಕಡೆ ಟೆಕ್ನಿಕಲ್ ಹೆಲ್ಪ್ಸು ಹಾಗೂ ಎಲ್ಲ ಮಾಹಿತಿ ಬಾತ್ಮೀದಾರಿಂದ ತಗೊಂಡು ಇವ್ರಿಗೆ ನಾವು ಅರೆಸ್ಟ್ ಮಾಡೋದರಲ್ಲಿ ಸಕ್ಸಸ್ ಆಗಿದ್ದೀವಿ. ಸೊ ಮುಂದಿಂದು ತನಿಖೆಯಲ್ಲಿ ಇನ್ನೂ ಯಾರ್ಯಾರು ಹಾರ್ಬರಿಂಗ್ ಮಾಡಿದ್ದಾರೆ, ಇವ್ರಿಗೆ ಸಹಾಯ ಮಾಡಿದ್ದಾರೆ, ಇನ್ನೂ ತನಿಖೆ ನಡೀತಾ ಇದೆ. ಸೊ ಇದು ತಮ್ಮ ಗಮನಕ್ಕೆ ಧನ್ಯವಾದ. ಅದು ಇನ್ವೆಸ್ಟಿಗೇಷನ್ ನಮಗೆ FIR ಅಲ್ಲಿ ಇವ್ರು ರವಿ ಹಾಗೂ ಸಹಚರರು ಅಂತ ಅಷ್ಟೇ ಕೊಟ್ಟಿದ್ರು ಅವರು ಫಸ್ಟಿಗೆ. ಇದರಲ್ಲಿ ಯಾರ್ದು ಹೆಸರು ಇರಲಿಲ್ಲ, ಏನೂ ಇರಲಿಲ್ಲ. ಸೊ ರವಿ ಬಿಟ್ಟು ಬೇರೆ ಯಾರು ಹೆಸರು ಇರಲಿಲ್ಲ. ಸೊ ತದನಂತರ ನಾವು 10 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಇನ್ವೆಸ್ಟಿಗೇಷನ್ ಮ್ಯಾಟರ್ ನಡೀತಾ ಇದೆ. ಇನ್ನೂ ಇವರು ಹಾರ್ಬರಿಂಗ್ ಯಾರು ಕೊಟ್ಟಿದ್ದಾರೆ ಅನ್ನೋದು ಒಂದೇ ಪ್ರಶ್ನೆ. ಸೊ ಅವ್ರು ಯಾರು ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಅದು ನಾವು ತನಿಖೆಯಲ್ಲಿ ಮಾಡ್ತಾಯಿದ್ದೀವಿ. ಸೊ ಅದು ಇದ್ದಲ್ಲಿ ಕೂಡ ಅಂಥವ್ರು ಯಾರಿದ್ರು ಕೂಡ ನಾವು ಅವ್ರಿಗೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ತೀವಿ. ಮರ್ಡರು ಅದನ್ನೆಲ್ಲ ನಮ್ಮ ಮುಂಚೆನೂ ಪ್ರೆಸ್ ಮೀಟಲ್ಲಿ ನಿಮಗೆ ಫಸ್ಟ್ ಡೇನೂ ಹೇಳಿದ್ದೀನಿ, ಮುಂಚೆನೂ ಹೇಳಿದ್ದೀನಿ. ಇವರು 2 ಕೇಸ್ ಆಗಿದೆ ಹಳೆಯ ವೈಯಕ್ತಿಕ ಕಾರಣಗಳಿಂದ. ಇವರು 57/23 ಗಂಗಾವತಿ ರೂರಲಲ್ಲಾಗಿದೆ. ಅದು ಆದಮೇಲೆ ಒಬ್ಬರು ಮಾರುತಿ ಅನ್ನೋರ ಮೇಲೆ ಹಲ್ಲೆ ಮಾಡ್ತಾರೆ ಏನು. ಸೊ ಅದರಲ್ಲಿ ಅವರು ಡೆತ್ ಕೂಡ ಆಗಿದೆ. ರೀಸೆಂಟ್ಲಿ ಕೋಮಾದಲ್ಲಿದ್ದರು, ಒಂದು 6 ತಿಂಗಳ ಹಿಂದೆ ಡೆತ್ ಆಗಿದೆ. ಸೊ ಆ ವೈಯಕ್ತಿಕ ಕಾರಣಗಳಿಂದ ಇವರು ಒಂದಕ್ಕೊಂದು ಹಲ್ಲೆ ಮಾಡೋದು ಇದರಲ್ಲಿದ್ದು. ಇವರು ಈ ಸದ್ಯ ರವಿ ಅನ್ನೋರ ಮೇಲೆ ಸೊ ಒಂದು 8 ಕೇಸ್ಗಳಲ್ಲಿ ಇವರು ವಾರಂಟ್ಸ್ಗಳಿದೆ. ಇವರು 2023ರಿಂದ ತಲೆ ಮಾರಿಸ್ಕೊಂಡಿದ್ರು ಇವರು. ಸೊ 8 ಕೇಸಲ್ಲಿ ವಾರಂಟ್ಸ್ಗಳಿದೆ, ಅದು ಕೂಡ ನಾವು ಜಾರಿ ಮಾಡ್ತೀವಿ. ಇವನ್ ಗಂಗಾಧರ ಕೂಡ ಮೇಲೆ 3 ವಾರಂಟ್ಸ್ಗಳಿದೆ, ಅದು ಕೂಡ ನಾವು ಜಾರಿ ಮಾಡ್ತೀವಿ. ಸರ್, ವೆಂಕಟೇಶ್ 8ನೇ ತಾರೀಕು ರಾತ್ರಿ 2 ಗಂಟೆ ಸುಮಾರು ಯಾಕೆ ಹೋಗಿದ್ದೆ, ಎಲ್ಲಿ ಹೋಗಿದ್ದೆ, ಸಹಚರ ಸ್ನೇಹಿತರು ಕೊಡ್ತಾರೆ ಏನಂತ ಮಾಹಿತಿ? ಅದು ಕಂಪ್ಲೇಂಟಲ್ಲಿ ನಾವು ಹೇಳಿದ್ದೀನಿ, ಅವತ್ತು ಕೂಡ ಹೇಳಿದ್ದೀವಿ ನಾವು. ಅವರು ಒಂದು ಕುರಿ ಶೆಡ್ಡಿಂದ ಬರ್ತಾಯಿದ್ರು ಏನು, ಅಲ್ಲಿ ಕುರಿ ಶೆಡ್ಡಲ್ಲಿ ಅಲ್ಲಿಂದ ಬರ್ತಾಯಿದ್ರು. ಆ ಟೈಮಲ್ಲಿ ಅವ್ರು ಫಾಲೋ ಮಾಡಿಬಿಟ್ಟು ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟಲ್ಲಿ ಬಂದಿದೆ. ಅದು ಕೂಡ ನಾವು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ. ಈಗ ಅವತ್ತು ಸರ್ ಎಲ್ಲ ಇಸ್ಪೇಟು ಒಂದು ಮಾಫಿಯಾನೇ ಇದಕ್ಕೆಲ್ಲ ಕಾರಣ ಅಂತ ನಾವು ಅದ್ರ ಬಗ್ಗೆ ಕೂಡ ನಿಮಗೆ ಹೇಳಿದ್ದೀನಿ. ಈಗ ಯಾವ ಥರದ್ದು ಇಸ್ಪೇಟು ಎಲ್ಲ ಯಾವುದೂ ನಡೀತಾ ಇರಲಿಲ್ಲ. ಒಂದು ಇವ್ರದ್ದು ಹಳೇದು ವೈಯಕ್ತಿಕ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಳೇದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಇವರೆಲ್ಲ ಮುಂಚೆ ಒಂದೇ ಟೀಮ್ ಅವರಿದ್ದರು, ಏನೋ ಅವ್ರ ವೈಯಕ್ತಿಕ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸಿಂದ ಇದು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಮುಂದಿನ ತನಕ ಅವ್ರ ಕಾನ್ಸಂಟ್ರೇಷನ್ ಎಂಟೈರ್ ಈ 15 ದಿನ ಇವ್ರಿಬ್ಬರಿಗೂ ರವಿ ಹಾಗೂ ಗಂಗಾಧರ್ ಅವ್ರಿಗೆ ಹಿಡಿಯೋದು ಇದರಲ್ಲಿತ್ತು. ಸೊ ನಾವು ಸತತ ಪ್ರಯತ್ನದಿಂದ ಇಬ್ಬರು ಹಿಡಿದಿದ್ದೀವಿ. ಸೊ ಮುಂದಿನ ಇದರಲ್ಲಿ ಇವ್ರದ್ದು ಏನು ರವಿ ಮೇಲೆ ಸುಮಾರು 15 ಕೇಸಸ್ ಮೇಲೆ ಇದೆ. ಸೊ ರವಿ ಮೇಲೆ, ಗಂಗಾಧರ ಮೇಲೆ
7 ಕೇಸಸ್ ಇದೆ ಗಂಗಾಧರ್ ಮೇಲೆ. ಬೇರೆ ಬೇರೆ ಕೇಸಸ್ ಇದೆ, ಮರ್ಡರ್ ಕೇಸಸ್ 15 ಇಲ್ಲ. ಸೊ ಸಿಂಪಲ್ ಹರ್ಟಿಂದ ಹಿಡಿದು ಅವನಿಗೆ ಎಕ್ಸ್ಟಾರ್ಷನ್ ಕೇಸಲ್ಲಿ ಹಿಡಿದು 307 ಕೇಸಸ್ಸು ಮರ್ಡರ್ ಕೇಸಸ್ಸು. ಗಂಗಾಧರ್ ಮೇಲೆ ಪ್ರಾಪರ್ಟಿ ಅಫೆನ್ಸಸ್ ಇದೆ, ಆಮೇಲೆ ಸಿಂಪಲ್ ಹರ್ಟ್ ಕೇಸಸ್ ಎಲ್ಲ ಇದೆ. ಸೊ ಹಾಗಾಗಿ 23ರಿಂದ ಅವ್ರು ಆಪ್ಸ್ಕೊಂಡಿದ್ದರು. ಸೊ ಒಂದು ಪ್ರಯತ್ನದಿಂದ ನಮ್ಮ ಆಫೀಸರ್ಸ್ ಪ್ರಯತ್ನದಿಂದ ಹಿಡಿದಿದ್ದೀವಿ. ಸೊ ನಮ್ಮಿಂದ ಅವರಿಗೆ ನಮ್ಮ ಆಫೀಸರ್ಸ್ ಟೀಮ್ಗೆ ಕಾಂಗ್ರ್ಯಾಚುಲೇಷನ್ಸ್, ಹಾಗೂ ನಾವು ಅವರಿಗೆ ರಿವಾರ್ಡ್ಸ್ ಕೂಡ ಮುಂದಿನ ದಿನದಲ್ಲಿ ಕೊಡ್ತೀವಿ. ಅದು ಇನ್ವೆಸ್ಟಿಗೇಷನ್ ಮ್ಯಾಟ್ರ್, ಅದು ನಾನು ಮುಂದಿನ ತನಿಖೆಯಲ್ಲಿ ನಾವು ನೋಡ್ಕೊಂಡು ಇದು ಮಾಡ್ತೀವಿ. ಈ ಸದ್ಯ ನಾವು ಇನ್ವೆಸ್ಟಿಗೇಷನಲ್ಲಿ ಅದು ನಾವು ಇಲ್ಲಿದ್ದ ಅಂತ ಕಂಡು ಬಂದಿಲ್ಲ ನಮಗೆ. ಹಿ ವಾಸ್ ಪ್ಲ್ಯಾನ್ ಮಾಡಿರೋದು ಎಲ್ಲ ಯಾರು ರವಿನೇ ಮಾಡಿದ್ದಾನೆ. ಸೊ ಅದು ಮುಂದಿನ ತನಿಖೆಯಲ್ಲಿ ಬರುತ್ತೆ. ಸೊ ಹಾಗಾಗಿ ನಾನು ಮುಂದಿನ ತನಿಖೆ ಬಳ್ಳಾರಿಯಲ್ಲಿ ಪ್ಲ್ಯಾನ್ ಮಾಡಿರೋದು ರವಿನೇ ಪ್ಲ್ಯಾನ್ ಮಾಡಿ. ಸರ್, ಈಗ ಮಾರುತಿ ಮೇಲೆ ಹಲ್ಲೆ ಮಾಡಿದಾಗ ಪೊಲೀಸ್ ಎಚ್ಚೆತ್ಕೊಂಡು ಅರೆಸ್ಟ್ ಮಾಡಿದ್ರು ರವಿನ, ಇನ್ನೊಬ್ಬರು ವೆಂಕಟೇಶನ್ ಕೊಲೆ ಆಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ಮಾರುತಿ ಕೋಮಾದಾಗ ಹೋದಾಗ ಅಲ್ಲಿ ಸತ್ತಾಗ ಅಲ್ಲಿ ಅವಾಗೂ ಅರೆಸ್ಟ್ ಮಾಡ್ಬೋದಾಯ್ತು. ಅವತ್ತು ಅರೆಸ್ಟ್ ಮಾಡಿದ್ರೆ ಇನ್ನು ವೆಂಕಟೇಶ್ ಸಾಯ್ತಿಲ್ಲ. ನಿರ್ಲಕ್ಷ್ಯ ಸರ್. ನಾವು ಸತತವಾಗಿ ನಮ್ಮ ಪೊಲೀಸರಿಂದ ಪ್ರಯತ್ನ ಮಾಡಿದೆ ನಾವು. ಈವನ್ ಈ ಕೇಸಲ್ಲಿ ಕೂಡ ನಮ್ಗೆ ಸಿಗಬೇಕಾದ್ರೆ ಇಷ್ಟು ಲೇಟ್ ಆಯಿತು ಏನು. ಸೊ ಅವಾಗ ಕೂಡ ನಮ್ಮ ಆಫೀಸರ್ಸು ಸತತವಾಗಿ ಪ್ರಯತ್ನ ಮಾಡಿದ್ದಾರೆ. ಸೊ ಅದು ಕೂಡ ನಾವು ಮುಂದಿನ ದಿನಗಳಲ್ಲಿ ಈ ಥರ ಯಾವುದೂ ಆಗಲಾರ್ದಂಗೆ ಮುಂದಿನ ಈಗ ಪ್ಲಾನ್ ಮಾಡೋಕ್ಕೆಲ್ಲ ಜನ ಸೇರಿಸ್ತಾನೆ ಅವನು. ಪೊಲೀಸ್ ಅಂದರೆ ಏನು ಜನಸಾಮಾನ್ಯರಿಗೆ ಎಲ್ಲ ಕೇಸಸ್ಸಲ್ಲಿ ನಾವು ಇಮಿಡಿಯೇಟ್ ಅರೆಸ್ಟ್ ಮಾಡ್ತೀವಿ. ಏನು ವೆರಿ ಫ್ಯೂ ಕೇಸಸ್ ಆರ್ ದೇರ್, ವೆರಿ ಫ್ಯೂ ಕೇಸಸ್ ನಮಗೆ ಅಕ್ಯೂಸ್ಗಳು ಬೇಗ ಸಿಗೋದಿಲ್ಲ. ಅದರಲ್ಲಿ ಇದು ಒಂದು ಕೇಸ್ ಆಗಿತ್ತು. ಸೊ ಆದರೂ ಕೂಡ ನಾನು ಹೇಳೋದು, ನಮ್ಮ ಆಫೀಸರ್ಸ್ ಇದರಲ್ಲಿ ಸತತವಾಗಿ ವಾರಂಟ್ಸ್ ಇದು ಆದಾಗ ಅವ್ರು ಹುಡುಕಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಿಕ್ಕಿಲ್ಲ ಅವನು. ಇದು ಹೆಂಗೆ ಡಿಲೇ ಆಗಿದೆ, ಅವಾಗೂ ಕೂಡ ಸ್ವಲ್ಪ ಡಿಲೇ ಆಗಿದೆ. ಸೊ ಅಂದರೂ ಕೂಡ ನಾವು ಇದರಲ್ಲಿ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ. ಅದು ಹಳೇದು, ನಾವು ಅದ್ರ ಬಗ್ಗೆ ನೋಡ್ತಾ ಇದ್ದೀವಿ. ಅದು ಗೊತ್ತಿದ್ದಂಗೆ ಅವೆಲ್ಲ ಹಳೆ ಸಂಭಾಷಣೆಗಳು, ಏನು ರೀಸೆಂಟ್ ಆಗಿರೋದಲ್ಲ, ಅವೆಲ್ಲ ಹಳೆ ಸಂಭಾಷಣೆಗಳು. ಬಟ್ ಆದರೂ ಕೂಡ ನಮ್ಮ ಈ ಕೇಸಿದು ಏನು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ನಾವು ನಮ್ಮ ತನಿಖೆಯಲ್ಲಿ ತೊಗೊಂಡು ಬಂದು ವೆರಿಫೈ ಮಾಡ್ತೇವೆ. ಇಲ್ಲ, ಅದು ಎಲ್ಲ ಅದರಲ್ಲಿ ಯಾವುದೂ ಇದಕ್ಕೆ ರಿಲೇಟೆಡ್ ಇಲ್ಲ. ಒಂದು, ಅದು ಎಲ್ಲಿ ಮಾಡಿರೋದು ನಮ್ಮಲ್ಲಿಲ್ಲ, ಹೊರಗಡೆ ಮಾಡಿರೋದು. ಅದರಲ್ಲಿ ಅಫೆಂಡರ್ಸು ಕೂಡ ನಮ್ಮವ್ರು ಯಾರೂ ಇರಲಿಲ್ಲ. ಹಳೆ ಕೇಸಸ್ ಇದೆ. ಇಂಥವು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಯಾವ್ದ್ಯಾವ್ದು ಗಮನಕ್ಕೆ ಬಂದಿದೆ, ವಾಯ್ಸ್ ಇರಲಿ ಅಥವಾ ವಿಡಿಯೋ ಇರಲಿ, ನಾವೆಲ್ಲ ಈ ಕೇಸಲ್ಲಿ ಅದು ತನಿಖೆಯ ಹಂತದಲ್ಲಿ ತಂದು ವೆರಿಫೈ ಮಾಡ್ತೇವೆ. ಸರ್, ಈಗ ಹರಪನಹಳ್ಳಿ ರಾಬರಿ ಕೇಸಲ್ಲಿ ಸ್ವತಃ ಗಂಗಾವತಿ ರವಿ ಆಗಿರ್ಬೋದು, ಅವ್ರ ಗ್ಯಾಂಗ್ ಅವರು ಕಳ್ಳತನ ಮಾಡಿದ್ರು. ಆ ಸಮಯದಲ್ಲಿ ಅರೆಸ್ಟ್ ಮಾಡೋಕ್ಕೆ ಸಾಬೆ ಅಂತ PI ಅವರು ಬಂದಿದ್ದರು ಗಂಗಾವತಿ ಟೌನಿಗೆ. ಬಂದಾಗ ಆ ಸಮಯಕ್ಕೆ ಅರೆಸ್ಟ್ ಮಾಡಲ್ಲ ರವಿನ ದಾದಿಪ್ಸರ್ ಟೌನ್ ಕೆಲವು ಪೊಲೀಸರು ಸಿಬ್ಬಂದಿಗಳು. ನಂತರ ಅವ್ರು ಹೋಗಿ ಮತ್ತೆ ಒಂದು ವಾರ ಬಿಟ್ಟು ಯಾರಿಗೆ ಹೇಳೋರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವ್ರ ರವಿ ಮೊಬೈಲ್ ಚೆಕ್ ಮಾಡಿದಾಗ ಗಂಗಾವತಿಯ ಟೌನ್ನಲ್ಲಿರುವಂಥ ಕೆಲವು ಸಿಬ್ಬಂದಿಗಳು ಅವರೆಲ್ಲ ಕಾಲ್ ಡೀಟೇಲ್ಸ್ ಸಿಕ್ತು. ಅಂದರೆ ವಾಟ್ಸಪ್ ಕಾಲ್ ಮಾಡಿ ಎಲ್ಲ ಮಾಹಿತಿ ಕೊಟ್ಟಿದ್ದರು. ಸ್ವತಃ ಹೇಳಿದರು ಆ ಸಮಯದಲ್ಲಿದ್ದಂಥ SP ಅವರಿಗೆ ಆಗಿರ್ಬೋದು, ಬೇರೆಯವರಿಗೆ. ಈಗ ಇದನ್ನು ಸಹ ಈ ಮಟ್ಟಕ್ಕೆ ಆಗ ಕಾರಣ ಕೆಲವು ಸಿಬ್ಬಂದಿಗಳಿಂದ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಸರ್. ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ, ನಾವು ವೆರಿಫೈ ಮಾಡ್ದಲ್ಲಿ ಅವರಿಗೆಲ್ಲ ನಾವು ಟೆಕ್ನಿಕಲ್ ಎಲ್ಲ ಅನಾಲಿಸಿಸ್ ಮಾಡ್ತೀವಿ. ಆ ಟೈಮಲ್ಲಿ ನಮ್ಮವ್ರು ಯಾರ್ದಾದ್ರು ಇನ್ವಾಲ್ವ್ಮೆಂಟ್ ಇದ್ದಲ್ಲಿ ನಾವು ಆ್ಯಕ್ಷನ್ ತೊಗೊಂಡು. ಹಳೇದು ನನಗೆ ಗೊತ್ತಿಲ್ಲ ವಿಷಯ, ನೀವು ಹೇಳ್ದಂಗೆ ಹಳೇದು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದರು ಹೇಳಿದರು, ಐ ಡೋಂಟ್ ನೋ. ಈಗ ನಮ್ಮವರು ಪ್ರಯತ್ನ ಮಾಡಿಬಿಟ್ಟು ಹಿಡಿದಿದ್ದಾರೆ. ಯಾವುದೇ ಥರದ್ದು ಲ್ಯಾಪ್ಸಸ್ ನಮ್ಮ ಸಿಬ್ಬಂದಿಯವರ ವಿ ಹ್ಯಾವ್ ಪುಟ್ ಇನ್ ಲಾಟ್ ಆಫ್ ಎಫರ್ಟ್ಸ್ ಇದರಲ್ಲಿ. ಸೊ ಆ ಥರ ಆಗಬಾರ್ದು ಅಂಥೇಳಿ ನಮ್ಮ ಎಂಟೈರ್ ಸಿಬ್ಬಂದಿಗಳ ಟೀಮ್, ನಾನು ಈ ಪ್ರಕರಣದಲ್ಲಿ ಐ ಲೈಕ್ ಟು ಕಾಂಗ್ರ್ಯಾಚುಲೇಟ್ ಆ್ಯಂಡ್ ವಿಶ್ ದೆಮ್. ಇದರಲ್ಲಿ ಚೆನ್ನಾಗಿ ಕೆಲಸ ಮಾಡಿ. ಅದರಲ್ಲಿ ಯಾರ್ದಾದ್ರೂ ಇನ್ವಾಲ್ವ್ಮೆಂಟ್ ಕಂಡು ಬಂದಲ್ಲಿ, ಹಳೇದಾದ್ರೂ ಯಾವ್ದಾದ್ರು ನಂಗೆ ಪ್ರೂಫ್ ಬಂದಲ್ಲಿ ವಿಲ್ ಟೇಕ್ ಆ್ಯಕ್ಷನ್ ಅಬೌಟ್ ಇಟ್. ನಾನು ಹಳೇದು ನನಗೇನಾದರೂ ನನಗೆ ಎವಿಡೆನ್ಸ್ ಬಂದಲ್ಲಿ, ಏನಾದರೂ ಇನ್ವಾಲ್ವ್ಮೆಂಟ್ ಕಂಡು ಬಂದಲ್ಲಿ ಐ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಎನಿ ಆಫೀಸರ್, ಎನಿ ಸಿಬ್ಬಂದಿ. ಐ ಆಮ್ ವೆರಿ, ಏನಾದರೂ ಇದ್ದಲ್ಲಿ ನಾವು ಅದರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಅವೆಲ್ಲ ಇನ್ವೆಸ್ಟಿಗೇಷನ್ ಮ್ಯಾಟ್ರಲ್ಲಿ ಬರುತ್ತೆ. ನಾವು ಎಲ್ಲಿ ಟ್ರಾನ್ಸಾಕ್ಷನ್, ಯಾರು ಹಾರ್ಬರಿಂಗ್ ಮಾಡಿದ್ದಾರೆ, ಏನು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಇವೆಲ್ಲ ಫಾಲೋ ಅಪ್ಪಲ್ಲಿ ಇದ್ವಿ. ಈಗ ಮುಂದಿನ ತಳ ಇನ್ವೆಸ್ಟಿಗೇಷನ್ ತೊಗೊಂಬರ್ತೀವಿ. ನಾವು ಅದ್ರ ಬಗ್ಗೆ ವಾಚ್ ಮಾಡ್ಕೊಂಡಿದ್ದೀವಿ. ಆ ಥರ ಏನೂ ಆಗ್ಲಾರ್ದಂಗೆ ನೋಡ್ಕೊಳ್ತೀವಿ. ಥ್ಯಾಂಕ್ ಯು. ಹುಡುಗಿಯಿಂದ ಸಿಕ್ಕ ರವಿನೇ ಈ
ಪ್ಯೂರ್ಲಿ ನಮ್ಮ ಎಫರ್ಟ್ಸು ಇಟ್ ಈಸ್ ರಿಯಲ್ ಎಫರ್ಟ್ಸ್. ಅದು ಎಲ್ಲ ಇಲ್ಲಿ ಹೇಳಕ್ಕೆ ಬರೋದಿಲ್ಲ ಏನು, ಬಟ್ ಅವರ್ ಆಫೀಸರ್ಸ್ ಆ್ಯಂಡ್ ಮೆನ್ ಏನು ಯು ಪುಟ್ ಇನ್ ಲಾಟ್ ಆಫ್ ಎಫರ್ಟ್ಸ್. ಐ ರಿಯಲಿ ಕಾಂಗ್ರ್ಯಾಚುಲೇಟ್. ರವಿ ಹೆಂಡತಿ ಸಂಪೂರ್ಣವಾಗಿ ಅವ್ನಿಗೆ ಸಹಕಾರ ಕೊಟ್ಟಲ್ಲ. ಅವರಿಗೆ ಅಲ್ಲ ಅಫೆನ್ಸ್ ಬಗ್ಗೆ ನಾಲೆಜ್ ಇಲ್ಲ, ಬಟ್ ಅವರಿಗೆ ಶೆಲ್ಟರ್ ಕೊಡೋಕ್ಕೆ ಇದಕ್ಕೆ ಹೆಲ್ಪ್ ಮಾಡಿದರು. ಸೊ ಹಾಗಂತೇಳಿ ಅವರಿಗೆ ನಾವು ಅರೆಸ್ಟ್ ಮಾಡಿದ್ವಿ.